ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಮಾಡೋ ವಿಧಾನ ಹೇಗೆ ಮಾಡಿದ್ದೀವಿ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ನಿಮಗೆ ಫುಲ್ ವಿಡಿಯೋ ತೋರಿಸ್ತೀನಿ, ಬನ್ನಿ. ಹಬ್ಬ ಅಂದ್ರೇ ಹೂವು ಇಲ್ಲದೆ ಹಬ್ಬ ಮಾಡೋಕ್ಕೆ ಸಾಧ್ಯನಾ? ಹೂವು ತಗೊಳಕ್ಕೆ ಮಾರ್ಕೆಟ್ಗೆ ಬಂದಿದ್ವಿ. ಎಷ್ಟು ಚೆಂದ ಇದೆ ನೋಡೋಕ್ಕಂತೂ, ತುಂಬ ಕಲರ್ಫುಲ್ ಆಗಿದೆ. ಹೂವು ಅಂತೂ ವೆರೈಟೀಸ್ ಹೂವು ಇದೆ, ಏನೂ ಮಾತಾಡೋಂಗಿಲ್ಲ, ಅಷ್ಟು ರೇಟ್ ಇದೆ. ವರಲಕ್ಷ್ಮಿ ಹಬ್ಬಕ್ಕೆ ರೇಟ್ ಕಮ್ಮಿ ಇತ್ತು ಹೇಳಬೇಕಂದ್ರೆ, ಈಗ ಗಣೇಶ ಹಬ್ಬಕ್ಕೆ ರೇಟ್ ಜಾಸ್ತಿ ಇದೆ, ತುಂಬ ರೇಟ್ ಜಾಸ್ತಿ ಇದೆ. ಆದರೆ ನಾವು ಏನು ಬೇಕೋ ಹೂವು ಹಣ್ಣು ಎಲ್ಲ ತಗೊಂಡು ಮನೆಗೆ ಬಂದು ತಲುಪಿದ್ವಿ. ಮೊದಲಿಗೆ ನಾವು ದೊಡ್ಡ ತಟ್ಟೆನೇ, ದೇವ್ರ ತಟ್ಟೆನೇ ಇಟ್ಕೊಂಡು ಅಕ್ಕಿನೇ ತುಂಬಿಸ್ಕೋಬೇಕು. ದೇವ್ರನ್ನೇ ಹಾಗೆ ತರಬಾರ್ದು, ಅಕ್ಕಿಯಲ್ಲಿ ಇಟ್ಕೊಂಡು ತರಬೇಕು. ನೋಡಿ, ಈ ಥರ ಆ ಅಕ್ಕಿನೇ ಸಮವಾಗಿ ಮಾಡಿಕೊಂಡು ಇದಕ್ಕೆ ಅರಿಶಿನ ಮತ್ತು ಕುಂಕುಮವನ್ನೇ ಇಡಬೇಕು. ಇಟ್ಟಿದ ನಂತರ ನಾವು ಎತ್ಕೊಂಡು ಹೋಗಬೇಕು ದೇವ್ರನ್ನೇ ತರೋಕ್ಕೆ. ನಮ್ಮನೆ ಮಗಳು ತಗೊಂಡೋಗ್ತಾ ಇದ್ದಾಳೆ ತಗೊಬರೋಕ್ಕೆ. ನೋಡಿ, ನಮ್ಮ ಗೌರಿ ನಡ್ಕೊಂಡು ಗೌರಿ ಗಣೇಶನ್ನೇ ತಗೊಳಕ್ಕೆ ಬಂದ್ಲು. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಹ್ಞೂ, ಚೆನ್ನಾಗಿದೆ. ನೀವು ಹೇಗಿದ್ದೀರಿ? ನೋಡಿ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ, ನೆನಪಿದ್ದೀರಾ? ಜಾಸ್ತಿ ಹೇಳ್ಬಿಟ್ರಿ, 18 ವರ್ಷ. ಬೆಂಗಳೂರಿಗೆ ಬಂದೆ 19 ವರ್ಷ ಆಯಿತು. ಹ್ಞೂ, ಈಗ 18ನೇ ವರ್ಷ. ಹ್ಞೂ, ಒಳ್ಳೆ ಸೆಲೆಕ್ಷನ್ ಮಾಡಿ. ನನ್ನ ಮಗಳು ನೋಡಿ, ಹೋಗಮ್ಮ, ಯಾವ್ದು ನೋಡಿ ಯಾವ್ದು ಬೇಕು ಅಂತ. ಫಸ್ಟು ಬೆಸ್ಟು ಯಾವ್ದು ಬೇಕು? ಹೌದಾ? ಓ ಸೂಪರ್. ಫ್ರಂಟೇ ಫಸ್ಟ್ ಇದ್ದಿದೆ, ಆಯಿತು, ಅದನ್ನೇ ಪರ್ಚೇಸ್ ಮಾಡು. ಗೌರಿ ಗಣೇಶನ್ನೇ ಪ್ಯಾಕ್ ಮಾಡೋ ಅಷ್ಟಿಗೆ ನಾಯಿ ಸಿಕ್ತು ಅಂತ ನನ್ನ ಮಗಳು ನಾಯಿ ಹತ್ರ ಬಂದು ಆಟ ಆಡ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಹೇಗೆ ಆಟ ಆಡ್ತಾ ಇದ್ದಾಳೋ. ನಾಯಿ ಅಂದರೆ, ಪ್ರಾಣಿಗಳಂದರೆ ತುಂಬ ಇಷ್ಟ. ನಮ್ಮ ಮನೆ ಗೌರಿ ಗಣೇಶ ಗೌರಿನೇ ಸೆಲೆಕ್ಷನ್ ಮಾಡಿರೋದನ್ನೇ ನೀಟಾಗಿ ಅವರು ಪ್ಯಾಕ್ ಮಾಡಿ ನಾವು ತಗೊಂಡೋಗಿರೋ ಪ್ಲೇಟಲ್ಲಿ, ಅಂದರೆ ಅಕ್ಕಿ ಇಟ್ಕೊಂಡು ತಗೊಂಡೋಗಿರೋ ಪ್ಲೇಟಲ್ಲಿ ಅವರು ನೀಟಾಗಿ ಇಟ್ಬಿಟ್ಟು ಅದರ ಮೇಲೆ ಒಂದು ಕ್ಲಾತ್ನೇ ಹಾಕ್ತಾಯಿದ್ದಾರೆ. ಯಾಕೋ ಅಂತಂದರೆ, ನಾವು ಗಣೇಶನ್ನೇ ತರುವಾಗ ನಮ್ಮ ಮನೆ ಗಣೇಶನ್ನೇ ಯಾರೂ ಸಹ ನೋಡಬಾರದು, ಅದಕ್ಕೆ ಈ ರೀತಿ ತರ್ತಾ ಇರೋದು. ಗೌರಿ ಗಣೇಶ ಮನೆ ಹತ್ರಕ್ಕೆ ಬರ್ತಾ ಇದ್ದಾರೆ. ಬೋಲೋ ಗಣೇಶ್ ಪಾಪಾ ಕಿ ಜೈ, ಬೋಲೋ ಗಣೇಶ್ ಪಾಪಾ ಕಿ ಜೈ. ಮನೆ ಬಾಗಿಲು ಹತ್ರ ಬಂದ ಮೇಲೆ ನಾವು ಆರತಿಯನ್ನೇ ಕೊಟ್ಟು ಹೂವನ್ನೇ ಹಾಕಿ ಮನೆ ಒಳಗಡೆಗೆ ದೇವ್ರನ್ನೇ ಕರೆಸ್ಕೋಬೇಕು. ಯಾವತ್ತೇ ಆಗಲಿ ಹಾಗೆ ತರಬಾರ್ದು. ಯಾರು ತಂದರೂ ಅವ್ರಿಗೆ ಕುಂಕುಮ ಹಚ್ಚಿ ಒಳಗಡೆನೆ ಕರೆಸ್ಕೋಬೇಕು. ಬೋಲೋ ಗಣೇಶ್ ಪಾಪಾ ಕಿ ಜೈ, ಬೋಲೋ ಗಣೇಶ್ ಪಾಪಾ ಕಿ ಜೈ. ಬರ್ತಾ ಇದ್ದಾರೆ. ನಮ್ಮ ಮನೆ ಪುಟ್ಟ ಗೌರಿಗೆ ಮೆಹಂದಿ ಅಂದರೆ ತುಂಬ ಇಷ್ಟ. ಹಾಯ್, ಅಷ್ಟು ಖುಷಿನಿಂದ ಮೆಹಂದಿ ಹಚ್ಚಿಸ್ಕೊತಾ ಇದ್ದಾಳೆ. ನಾಳೆ ಹಬ್ಬ ಅಂದರೆ ಇವತ್ತು ನನಗೆ ಮೆಹಂದಿ ಬೇಕೇ ಬೇಕು. ನೋಡಿ, ಫಸ್ಟ್ ಕೈಯಲ್ಲಿ ಡಿಸೈನ್ ಸ್ಟಾರ್ಟ್ ಮಾಡಿದರು. ಅಷ್ಟು ಸ್ಪೀಡಾಗಿ ಹಾಕ್ತಾರೆ ಇವರಂತೂ. ಮಗುಗೆ 1 ವರ್ಷ ಮಗುಗೆ ಮೆಹಂದಿ ಸ್ಟಾರ್ಟ್ ಮಾಡಿದ್ದು, ಈಗ 12 ವರ್ಷ ಆಗಿದೆ. ಪ್ರತಿ ಹಬ್ಬಕ್ಕೂ ಮಿಸ್ಸೇ ಇಲ್ಲ ಫ್ರೆಂಡ್ಸ್, ಪ್ರತಿ ಹಬ್ಬಕ್ಕೂ ಮೆಹಂದಿ ಬೇಕೇ ಬೇಕು. ಇಟ್ಟಿಲ್ಲ ಅಂದರೆ ಮಗ ಅಂತ ಇಟ್ಕೊತಾಳೆ. ಮೇ ಬಿ ಹೆಣ್ಮಕ್ಳೆಲ್ಲ ಅಷ್ಟೇ ಅನ್ಕೊತೀನಿ. ನೋಡಿ, ಒಂದು ಕೈ ಆಗೋಯ್ತು, 2ನೇ ಕೈಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬ ನೀಟ್ ಡಿಸೈನ್ ಹಾಕ್ತಿದ್ದಾರೆ. ಸಿಂಪಲ್ ಡಿಸೈನು ನೋಡಿ, ಸಿಂಪಲಾಗಿ ನೀಟಾಗಿ ಹಾಕ್ಕೊತಾ ಇದ್ದಾರೆ. ನನ್ನ ಮಗಳು ಅಂತೂ ಖುಷಿ. ಎರಡನೇ ಕೈಯೂ ಕಂಪ್ಲೀಟ್ ಆಗ್ತಾ ಇದೆ.
ನೋಡಿ ಇವಾಗ ಬ್ಯಾಕ್ ಹಾಕ್ತಾ ಇದ್ದಾರೆ. ಬ್ಯಾಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಯ್ತು. ಸೆಕೆಂಡನ್ನು ಹಾಕ್ತಾ ಇದ್ದಾರೆ. ಬ್ಯಾಕು ಅದು ಕಂಪ್ಲೀಟ್ ಆಯಿತು. ನೋಡಿ ಹೇಗೆ ಹಾಕಿದ್ದಾರೆ ಫ್ರೆಂಡ್ಸ್, ಚೆನ್ನಾಗಿದೆಯಾ? ನಿಮ್ಗೆ ಇಷ್ಟ ಆಯಿತಾ? ಮೊದಲಿಗೆ ನಾವು ಎಲ್ಲಿ ದೇವ್ರನ್ನೇ ಕೂರಿಸ್ತೀವೋ ಆ ಪ್ಲೇಸಲ್ಲಿ ನಾವು ಸಗಣಿ ಇದ್ದರೆ ಸಗಣಿದಲ್ಲಿ ನೀಟಾಗಿ ಹಾರಿಸ್ಕೋಬೇಕು. ನನ್ನ ಹತ್ರ ಸಗಣಿ ಸಿಕ್ಕಿಲ್ಲ, ಹಾಗಾಗಿ ನಾನು ಅರಿಶಿಣದಲ್ಲಿ ನೀಟಾಗಿ ಸಾರಿಸ್ಕೊತಾ ಇದ್ದೀನಿ. ಹಾಗೆ ರಂಗೋಲಿಯನ್ನೇ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನೇ ಬಿಡಿಸ್ಕೋಬೇಕು. ಈಗ ನಾನು ಸ್ವಸ್ತಿಕ್ ರಂಗೋಲಿಯನ್ನೇ ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿನಿಂದನೇ ರಂಗೋಲಿಯನ್ನೇ ಬಿಡಿಸಿದರೆ ತುಂಬ ಶ್ರೇಷ್ಠ. ಹೀಗೆ ಸ್ವಸ್ತಿಕ್ಕು, ದೇವ್ರಿಗೂ ಸ್ವಸ್ತಿಕ್ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾವು ಸ್ವಸ್ತಿಕ್ ರಂಗೋಲಿಯನ್ನೇ ಬಿಡಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ರಂಗೋಲಿ ಇದು. ಹಾಗೆ ಮಧ್ಯದಲ್ಲಿನೂ ಹಾಕ್ಕೊಂಡು ಸೈಡ್ಸು ಸಹ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡಿದ್ದಾಯಿತು. ಮಧ್ಯದಲ್ಲಿ ಅರಿಶಿಣ ಕುಂಕುಮನ್ನೇ ಬಿಡಿಸಿ ಇಡೋಣ. ರಂಗೋಲಿ ಬಿಡಿಸಿದ ನಂತರ ನಮ್ಮ ಮನೆಯಲ್ಲಿ ದೇವ್ರ ರೂಮಲ್ಲಿ ಏನೇನು ದೇವ್ರ ಫೋಟೋಗಳು ಇದೆಯೋ ಎಲ್ಲ ದೇವ್ರುಗಳನ್ನು ನೀಟಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಒರೆಸಿ ಅರಿಶಿಣ ಕುಂಕುಮವನ್ನೇ ನೀಟಾಗಿ ಪ್ರತಿಯೊಂದು ದೇವ್ರಿಗೂ ನೀಟಾಗಿ ಹಚ್ಚಬೇಕು. ಹಚ್ಚಿದ ನಂತರ ನಾವು ಪೂಜೆಗೆ ಎಲ್ಲನೂ ಸಿದ್ಧತೆ ಮಾಡ್ಕೋಬೋದು. ಬನ್ನಿ ಮಾಡೋಣ. ನಾನು ಸಿಂಪಲಾಗಿ ದೇವ್ರನ್ನೇ ಕೂರಿಸೋ ಪ್ಲೇಸಲ್ಲಿ ಪಲ್ಲಕ್ಕಿಯನ್ನೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಪಲ್ಲಕ್ಕಿ ಅಂತಂದರೆ 4 ಕಡೆಯೂ ಸ್ತಂಭ, ಮೇಲೆ ಹಣ್ಣು ಹೂವು ಎಲ್ಲನೂ ಹಾಕಬೇಕು. ಸೈಡಲ್ಲಿ ನಾನು ಸ್ವಲ್ಪ ಜೋಳದ್ದು ಹಾಕಿದ್ದೀನಿ. ನೀಟಾಗಿ ಹಿಂದೆ ಕಿರೀಟನ್ನು ಸಹ ಜೋಡಿಸಿ ಇಟ್ಕೊಂಡಿದ್ದೀನಿ. ಬಾಳೆ ದಿಂಡುಗಳು ಸಹ ಇಟ್ಟಿದ್ದೀನಿ. ಇದೇ ರೀತಿ ಗಣೇಶನ್ನೇ ಕೂರ್ಸೋಕ್ಕೆ 2 ಸ್ಟೆಪ್ಪು, ಗೌರಿಗೆ ಗಣೇಶಕ್ಕೆ 2 ಸ್ಟೆಪ್ಪು ಸೇಮ್ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ, ಒಂದು ಕ್ಲಾತ್ ಹಾಕಿ. ಈಗ ನಾವು ಗಣೇಶನ್ನೇ ಕೂರ್ಸೋಕ್ಕೆ ಒಂದು ಬಾಳೆ ಎಲೆಯನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಇದರ ಮೇಲೆ ನಾವು ಅಕ್ಕಿಯನ್ನೇ ಹಾಕಬೇಕು. ಅಕ್ಕಿ ಹಾಕಿ ದೇವ್ರನ್ನೇ ಕೂರಿಸಬೇಕು. ಅಕ್ಕಿಯನ್ನೇ ಹಾಕಿ ಸಮವಾಗಿ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಮ್ಮ ಗಣೇಶ ಮನೆಗೆ ಬಂದಿರೋ ಗಣೇಶನ್ನೇ ನೀಟಾಗಿ ನೋಡಿ ಈ ರೀತಿ ಅಲ್ಲಿ ಇಟ್ಕೋಬೇಕು ಅಕ್ಕಿ ಮೇಲೆ. ಈ ಸತಿ ಕಲ್ಲರ್ ಗಣೇಶನ್ನೇ ತಂದಿಲ್ಲ ನಾವು, ಮರಳು ಗಣೇಶನ್ನೇ ತಂದಿದ್ದೀವಿ. ದೇವರಿಗೆ ಫಸ್ಟು ಕುಂಕುಮ ಹಚ್ಕೋಬೇಕು. ಈಗ ಎಕ್ಕದ ಅಂದರೆ ಹೂವಿನ ಹಾರ ಹಾಕ್ತಾಯಿದ್ದೀನಿ. ಹಾಗೆ ಗಜ ವಸ್ತ್ರವನ್ನು ಸಹ ಹಾಕ್ತಾಯಿದ್ದೀನಿ. ಸೀತಾಫಲ ಈ ಥರ ಎಲ್ಲ ದೇವರಿಗೆ ಇಡಬೇಕು. 21 ಎಲೆಗಳನ್ನೇ ದೇವರಿಗೆ ಸುತ್ತ ಇಡಬೇಕು. ಅದೇ ರೀತಿ ಎಲ್ಲನೂ ಇಡ್ತಾ ಇದ್ದೀನಿ. ಹಾಗೆ ದೇವರಿಗೆ ಮಲ್ಲಿಗೆ ಹಾರವನ್ನು ಹಾಕ್ತಾಯಿದ್ದೀನಿ. ಸಿಂಪಲಾಗಿ ಪೂಜೆಗೆ ರೆಡಿ ಮಾಡಿದ್ದು ಆಗಿದೆ. ಈಗ ದೇವರಿಗೆ ನಾವು ವಸ್ತ್ರ ಏನಾದರೂ ಹೊಸದೇ ಇಡಬೇಕು. ನಾನು ಒಂದು ಬಿಳಿ ಟವಲ್ನೇ ತಗೊಂಡಿದ್ದೀನಿ.
ದೇವರಿಗೆ ವಸ್ತ್ರ ಹೊಸದು ಇಡಬೇಕು. ಈ ರೀತಿ ದೇವರಿಗೆ ಇಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಇಟ್ಟಿದ್ದಾಗಿದೆ ಅಲ್ವಾ. ಇವಾಗ ನಾವು ದೇವರು ಮುಂದೆ ದೀಪಗಳನ್ನ ಇಡ್ತಾ ಇದ್ದೀನಿ. ದೀಪಗಳಿಗೂ ಸಹ ಕುಂಕುಮ ಅರಿಶಿಣವನ್ನು ಹಚ್ಚಿ ಅಲ್ಲಿ ಒಂದು ಹೂವನ್ನೇ ಹಚ್ಕೋಬೇಕು. ಈಗ ನಾವು ತಾವರೆ ಹೂವನ್ನೇ ಗಣೇಶನಿಗೆ ಇಡ್ತಾ ಇದ್ದೀನಿ. ಒಂದು ಕಡೆ ಪ್ರಸಾದವ ನೈವೇದ್ಯಗಳೆಲ್ಲ ರೆಡಿ ಮಾಡಿದಾಯಿತು. ಗೌರಮ್ಮನ್ನು ರೆಡಿ ಮಾಡಿದಾಯಿತು. ಪಾಯಸನ ಇಟ್ಟಿದ್ದೀವಿ. ಈಗ ಅಲಸಂದೆ ಕಾಳು ಪ್ರಸಾದನೂ ರೆಡಿಯಾಗಿದೆ. ಅದನ್ನು ಸಹ ದೇವ್ರ ಹತ್ರ ಇಡೋಣ. ಈಗ ಪ್ರಸಾದಕ್ಕೆ ಎಲ್ಲ ಕಡೆಯೂ ಒಂದೊಂದು ಹೂವನ್ನೇ ಇಡೋಣ. ಗೌರಮ್ಮನ್ನು ಸಹ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದಾಗಿದೆ. ಈಗ ಇನ್ನೊಂದು ಪ್ರಸಾದನ್ನೇ ತೊಗೊಬರೋಣ. ನೋಡಿದ್ದೀರಾ, ಬಿಸಿ ಬಿಸಿ ವಡೆನೂ ಸಹ ದೇವ್ರ ಹತ್ರ ಪ್ರಸಾದನ್ನೇ ಇಡೋಣ. ಗಣೇಶಗೆ ಇಷ್ಟವಾಗಿದ್ದ ಕಡುಬು ಸಹ ಬೇಕಲ್ವಾ. ನೋಡಿ, ಕಡುಬು ರೆಡಿಯಾಗಿದೆ. ಬನ್ನಿ ಇವಾಗ ಗೌರಮ್ಮನ್ನೇ ನೋಡೋಣ. ನೋಡಿ, ಅರಿಶಿಣದ್ದು ಗೌರಿ ಗಣೇಶನ್ನೇ ರೆಡಿ ಮಾಡಿದಾಯಿತು. ಗೌರಿ ಗಣೇಶನ್ನೇ ಎಲ್ಲ ರೀತಿ ನೀಟಾಗಿ ಡೆಕೋರೇಷನ್ ಮಾಡಿದಾಗಿದೆ. ನೋಡಿ, ಗೌರಿ ರೆಡಿ ಮಾಡಿದಾಯಿತು. ಗಣೇಶನ್ನು ಸಹ ರೆಡಿ ಮಾಡಿದಾಯಿತು. ನಮ್ಮ ಮನೆಯಲ್ಲಿ ಏನೇನು ದೇವ್ರಗಳ ಫೋಟೋಸ್ ಇದೆಯೋ ಎಲ್ಲ ಫೋಟೋಸ್ಗೂ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂವನ್ನು ಹಚ್ಚಿ ಎಲ್ಲ ನೀಟಾಗಿ ರೆಡಿ ಮಾಡಿದಾಯಿತು. ಕಲಶವನ್ನು ಸಹ ಇಟ್ಕೊಂಡಿದ್ದೀವಿ. ಕಾಮಾಕ್ಷಿ ದೀಪವನ್ನು ಸಹ ಇಟ್ಟಿದ್ದೀವಿ. ಕಾಯಿ ಕಡುಬು ಎಲ್ಲನೂ ಇಟ್ಟು ಹಣ್ಣು ಹೂವು ಎಲ್ಲನೂ ಸಿದ್ಧತೆ ಮಾಡ್ಕೊಂಡು ಅಭಿಷೇಕಕ್ಕೂ ಸಹ ಸಿದ್ಧತೆ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ನಾವು ಮೊದಲಿಗೆ ಏನು ಮಾಡಬೇಕು ಹೇಳ್ತೀನಿ ಬನ್ನಿ. ತುಳಸಿ ಅಮ್ಮನ ಊರಿಗೆ ನಾವು ಮೊದಲಿಗೆ ಪೂಜೆಯನ್ನೇ ಸ್ಟಾರ್ಟ್ ಮಾಡಬೇಕು. ಅರಿಶಿಣ ಕುಂಕುಮವನ್ನೇ ಹಚ್ಚಿದಾಗಿದೆ. ಹೂವನ್ನು ಸಹ ಇಟ್ಟಿದ್ದಾಗಿದೆ. ಈಗ ಅಗರಬತ್ತಿ ಧೂಪವನ್ನೇ ನಾನು ಪೂಜೆಯನ್ನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾವುದೇ ಹಬ್ಬ ಆಗಲಿ ಮನೆ ಪೂಜೆ ಆಗಲಿ ಫಸ್ಟು ತುಳಸಿ ಅಮ್ಮನವ್ರಿಗೆ ಪೂಜೆಯನ್ನೇ ಸ್ಟಾರ್ಟ್ ಮಾಡಬೇಕು. ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಆ ನಂತರ ಹೊಸಲಿಗೆ ಪೂಜೆಯನ್ನೇ ಮಾಡಬೇಕು. ಹೊಸಲನ್ನೇ ಕ್ಲೀನಾಗಿ ವಾಶ್ ಮಾಡಿಕೊಂಡು ರಂಗೋಲಿಯನ್ನೇ ಬಿಡಿಸಿ ಹೂವನ್ನೇ ಡೆಕೋರೇಷನ್ನು ಸಹ ಮಾಡಿದಾಯಿತು. ಈಗ ನಾನು ಅಗರಬತ್ತಿ ಧೂಪವನ್ನೇ ತೋರಿಸ್ತಾ ಇದ್ದೀನಿ. ನಮಸ್ಕಾರ ಮಾಡ್ಕೊಂಡು ಬ್ರಹ್ಮಕಮಲಂಗೂ ಪೂಜೆಯನ್ನೇ ಮಾಡ್ತಾಯಿದ್ದೀನಿ. ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಬ್ರಹ್ಮಕಮಲಂ 3rd ಟೈಮ್ ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಆಗಿದೆ ಹೂವು ಅಂತ. ಬನ್ನಿ ತೋರಿಸ್ತೀನಿ. ನೋಡಿ, ಇದು 8th ಡೇ ಫ್ಲವರು, 8th ಡೇ ಗಣೇಶ ಹಬ್ಬ. ನೋಡಿ ಯಾವ ರೀತಿ ಬಂದಿದೆ. ಇಷ್ಟಕ್ಕೂ ಮುಂಚೆ ಮೇಲೆ ಬಂದಿತ್ತು. ಬನ್ನಿ ತೋರಿಸ್ತೀನಿ. ಮೇಲೆ ಸೆಕೆಂಡ್ ಟೈಮು 3 ಹೂವು ಬಂದಿತ್ತು. 3 ಎಲ್ಲ ಮಾಡಿದಾಯಿತು. ಹೊಸಲಲ್ಲಿ ಪೂಜೆ ಮಾಡಿದ್ದು ಆಯಿತು. ಫಸ್ಟು ಹೊಸಲಿಗೆ ಎಲ್ಲ ಪೂಜೆ ಮಾಡ್ಕೊಂಡಿದ್ದ ನಂತರ ನಾವು ದೇವರಿಗೆ ಪೂಜೆ ಮಾಡಬೇಕು ಮನೆಯಲ್ಲಿ. ಸಿಂಪಲ್ಲಾಗಿ ರಂಗೋಲಿನೂ ಹಾಕಿದ್ದಾಯಿತು. ಬನ್ನಿ ದೇವರಿಗೆ ಪೂಜೆ ಮಾಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್
सर्वविघ्नोपशान्तये अगजानन पद्मार्कं गजानन महर्षिगम् अनेकदन्तं भक्तानाम् एकदन्तमुपास्महे एकदन्तमुपास्महे. ಇಲ್ಲಿಗೆ ನಾವು ಗಣೇಶಪ್ಪನಿಗೆ ಅಭಿಷೇಕವನ್ನೇ ಮಾಡೋಣ ಬನ್ನಿ. ಓಂ ಗಜಾನಾಯ ನಮಃ. ಓಂ ಘನಾಧ್ಯಕ್ಷಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ವಿನಾಯಕಾಯ ನಮಃ. ಓಂ ದೈಮಾಧುರಾಯ ನಮಃ. ಓಂ ಸುಮುಖಾಯ ನಮಃ. ಓಂ ಪ್ರಮುಖಾಯ ನಮಃ. ಓಂ ಸನ್ಮುಖಾಯ ನಮಃ. ಓಂ ಕೃತಿನೇ ನಮಃ. ಓಂ ಜ್ಞಾನದೀಪಾಯ ನಮಃ. ಓಂ ಸುಖನಿಧೇ ನಮಃ. ಓಂ ಸುರಾಧ್ಯಕ್ಷಾಯ ನಮಃ. ಓಂ ಸುರಾಭಿಧೇ ನಮಃ. ಓಂ ಮಹಾಗಣಪತಾಯ ನಮಃ. ಓಂ ಮಾನ್ಯಾಯ ನಮಃ. ಓಂ ಮಹನ್ಮಾನ್ಯಾಯ ನಮಃ. ಓಂ ಮುರಾಟ್ಮದಾಯ ನಮಃ. ಓಂ ಪುರಾಣಾಯ ನಮಃ. ಓಂ ಪುರುಷಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಪುಷ್ಕರಿಣೇ ನಮಃ. ಓಂ ಪುಣ್ಯಕೃತಿಯೇ ನಮಃ. ಓಂ ಅಗ್ರಗಣ್ಯಾಯ ನಮಃ. ಓಂ ಅಗ್ರಪೂಜಾಯ ನಮಃ. ಓಂ ಅಗ್ರಗಾಮಿನೇ ನಮಃ. ಓಂ ಮಂತ್ರಕೃತಿಯೇ ನಮಃ. ಓಂ ಚಾಮಿಖರಪ್ರಭಾಯ ನಮಃ. ಓಂ ಸರ್ವಸ್ವನಾಯ ನಮಃ. ಓಂ ಸರ್ವೋಪಾಸ್ಯಾಯ ನಮಃ. ಓಂ ಸರ್ವಕರ್ತಾಯ ನಮಃ. ಓಂ ಸರ್ವನೇತ್ರಾಯ ನಮಃ. ಓಂ ಸರ್ವಸಿದ್ಧಿಪ್ರದಾಯ ನಮಃ. ಓಂ ಸರ್ವಸಿದ್ಧ್ಯಾಯ ನಮಃ. ಓಂ ಸರ್ವವದ್ಯಾಯ ನಮಃ. ಓಂ ಮಹಾಕಾಲಾಯ ನಮಃ. ಓಂ ಮಹಾಬಲಾಯ ನಮಃ. ಓಂ ಹೇರಂಬಾಯ ನಮಃ. ಓಂ ಲಂಬಜಠರಾಯ ನಮಃ. ಓಂ ಹಸ್ವಕ್ರಿಯಾಯ ನಮಃ. ಓಂ ಮಹೋದರಾಯ ನಮಃ. ಓಂ ಮದೋಟ್ಕಾಯಟ್ಟಾಯ ನಮಃ. ಓಂ ಮಹಾವೀರಾಯ ನಮಃ. ಓಂ ಮಂತ್ರಿನೇ ನಮಃ. ಓಂ ಮಂಗಲದಾಯ ನಮಃ. ಓಂ ಪ್ರಥಮಾಚಾರ್ಯಾಯ ನಮಃ.
ಓಂ ಪ್ರಾಜ್ಞಾಯ ನಮಃ. ಓಂ ಪ್ರಮೋದಾಯ ನಮಃ. ಓಂ ಮೋದಕ ಪ್ರಿಯಾಯ ನಮಃ. ಓಂ ಧೃತಿಮತೇನ ನಮಃ. ಓಂ ಮತಿಮತೇನ ನಮಃ. ಪೂಜೆ ಮುಗ್ದಿದೆ. ಅಭಿಷೇಕ ಮಾಡಿರೋ ಈ ಕುಂಕುಮ, ಅರಿಶಿನ ಕುಂಕುಮ ನೀರನ್ನೇ ನಾವು ಮನೆಯಲ್ಲಿ ಎಲ್ಲ ಕಡೆಯೂ ಹಾಕ್ಕೋಬೇಕು. ಆಮೇಲೆ ನಮ್ಮ ಮೇಲೇನೂ ಹಾಕ್ಕೋಬೇಕು. ನೀರು ಇನ್ನೂ ಮಿಕ್ತು ಅಂತ ಅಂದರೆ ಚೆಲ್ಲಬಾರದು. ತುಳಸಿ ಗಿಡಕ್ಕೆ ಹಾಕಬಹುದು. ಇದು ಶ್ರೇಷ್ಠ. ಪಂಚಾಮೃತ ಅಭಿಷೇಕ ಮಾಡಿರೋದು ಮನೆಯಲ್ಲಿ ತೀರ್ಥವಾಗಿ ತಗೋಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಏಕದಂತಂ ಮಹಾಕಾಯ ಲಂಬೋದರಾ ಗಜಾನನಂ ವಿಘ್ನನಾಶ ಕರ್ಮಮಂ ದೇವಂ ಹೇರಂಬಂ ప్రణమమాయం హేమం. సాయంకాల సమయములో సంధ్యాదీపారాధనలో వచ్చును స్వామి గణపయ్య వరాల తండ్రి విఘ్నేశ. సాయంకాల సమయములో సంధ్యాదీపారాధనలో వచ్చును స్వామి గణపయ్య వరాల తండ్రి విఘ్నేశ. ప్రథమ పూజలు నీకయ్యా, ఓంకారనాదం నీకయ్యా, మూషిక వాహనం గణపయ్యా, మహారతి కైగొనవయ్యా. ప్రథమ పూజలు నీకయ్యా, ఓంకారనాదం నీకయ్యా, మూషిక వాహన గణపయ్యా, మహారతి కైగొనవయ్యా. సాయంకాల సమయములో సంధ్యాదీపారాధనలో వచ్చును స్వామి గణపయ్య వరాల తండ్రి విఘ్నేశ. సాయంకాల సమయములో సంధ్యాదీపారాధనలో వచ్చును స్వామి గణపయ్య వరాల తండ్రి విఘ్నేశ. ఆపద్బాంధవ గణపయ్యా, విఘ్నాలు తొలగించు నీవయ్యా, నవరాత్రి పూజలు నీకయ్యా, మహారతి కైగొనవయ్యా. ఆపద్బాంధవ గణపయ్యా, విఘ్నాలు తొలగించు నీవయ్యా, నవరాత్రి పూజలు నీకయ్యా, మహారతి కైగొనవయ్యా. సాయంకాల సమయములో సంధ్యాదీపారాధనలో వచ్చును స్వామి గణపయ్య ವರಾಲ ತಂಡ್ರಿ ವಿಘ್ನೇಶ. ಫಸ್ಟ್ ಡೇ ಪೂಜೆ ಎಲ್ಲ ಮಾಡಿದಾಯಿತು. ಈಗ ನನ್ನ ಮಗಳು ಬಸ್ತಿ ಹೊಡಿತಾ ಇದ್ದಾಳೆ ಗಣೇಶಪ್ಪನ ಮುಂದೆ. ಯಾರೇ ಆಗಲಿ ಪೂಜೆ ಆಗಿದ್ಮೇಲೆ ಬಸ್ತಿ ಕಂಪಲ್ಸರಿ. ಹ್ಯಾಪಿ ಗೌರಿ ಗಣೇಶ. ಗುಡ್ ಮಾರ್ನಿಂಗ್ ಗಣೇಶಪ್ಪ. ಸೆಕೆಂಡ್ ಡೇ ಪೂಜಾಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹೂವು ಎಲ್ಲ ನೆನ್ನೆ ಇಟ್ಟಿರೋದು ಹೂವು ಎಲ್ಲ ತೆಗಿತಾ ಇದ್ದೀನಿ. ಎಲ್ಲ ನೀಟಾಗಿ ತಗೊಂಡು ಫ್ರೆಶ್ ಹೂವನ್ನೇ ಕಟ್ಟಿ ಮಾಲವನ್ನು ಹಾಕ್ತಾ ಇದ್ದೀನಿ. ರೋಜಾ ಮತ್ತು ಚಾವಂತಿಗೆ ಹೂವು, ಫ್ರೆಶ್ ಹೂವನ್ನೇ ಹಾಕಬೇಕು. ಗೌರಮ್ಮನಿಗೆ ಚಾವಂತಿಗೆ ಹೂವು ಇಟ್ಟಿದ್ದೀನಿ. ದೇವರಿಗೆ ಪ್ರಸಾದ ರೆಡಿ ಮಾಡೋಣ. ಸೆಕೆಂಡ್ ಡೇ ಬೆಳಗ್ಗೆ ಅವಲಕ್ಕಿ ಬೆಲ್ಲ ತುಪ್ಪ ಹಾಕಿ ಪ್ರಸಾದ ರೆಡಿ ಮಾಡಿದಾಯಿತು. ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡಿದಾಯಿತು. ಎಲ್ಲ ಕಡೆ ದೀಪ ಹಚ್ಚಿಸ್ಕೊಡೋಣ. ಮಂಗಲ ಹಾರತಿ ಹಾಡ್ಕೊಡೋಣ. ಶ್ರೀ ಗಣನಾಯಕ ನಮೋ ನಮೋ,
ಸಿದ್ಧಿವಿನಾಯಕ ನಮೋ ನಮೋ, ಈಶ್ವರ ಪುತ್ರ ನಮೋ ನಮೋ, ವಿಘ್ನವಿಶಾಖನ ನಮೋ ನಮೋ, ಮೂಷಿಕ ವಾಹನ ನಮೋ ನಮೋ, ಮುನಿಜನವಂದಿತ ನಮೋ ನಮೋ, ಪಾರ್ವತಿ ತನಯುವ ನಮೋ ನಮೋ, ಪಾಪ ವಿನಾಶನ ನಮೋ ನಮೋ. ದೀಪಂ ಜ್ಯೋತಿ ಪರಬ್ರಹ್ಮಂ, ದೀಪಂ ಸರ್ವಾಂತಮೋಪಹಂ, ದೀಪೇನ ಸಾಧ್ಯತೆ ಸರ್ವಂ, ಸಂಧ್ಯಾದೀಪಾ ನಮೋಸ್ತುತೇ. ಶುಭಂ ಕರೋತಿ ಕಲ್ಯಾಣಂ, ಆರೋಗ್ಯಂ ಧನಸಂಪದಾ, ಶತ್ರುಬುದ್ಧಿ ವಿನಾಶಾಯ, ದೀಪಂ ಜ್ಯೋತಿ ನಮೋಸ್ತುತೇ. ವಂದನಮಯ್ಯ ವಿನಾಯಕ, ಮೂಷಿಕ ವಾಹನ ವಿನಾಯಕ, ಗಜಮುಖ ಸ್ವಾಮಿ ವಿನಾಯಕ, ಗಣಪತಿ ದೇವ ವಿನಾಯಕ, ಶಂಕರನಂದನ ವಿನಾಯಕ, ಶಾಂಕರಿ ಸೂತುಡ ವಿನಾಯಕ, ಪಾರ್ವತಿ ತನಯ ವಿನಾಯಕ, ಪಾಹಿ ಮಾಂ ಪ್ರಭೋ ವಿನಾಯಕ. ದೇವರಿಗೆ ಆರತಿಯನ್ನೇ ಕೊಡ್ತಾ ಇದ್ದೀನಿ. ಎಲ್ಲರೂ ಆರತಿಯನ್ನೇ ತಗೊಳ್ಳಿ. ಇದು 2ನೇ ದಿವಸ ಬೆಳಗ್ಗೆ ಪೂಜಾ. ಎಲ್ಲರಿಗೂ ಈ ಆರತಿ. ಬೆಳಗ್ಗೆ ಪೂಜಾ ಮುಗಿದೆ, ಈವ್ನಿಂಗ್ ಪೂಜಾ ಮಾಡೋಣ. ಸಾಯಂಕಾಲ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ದೀಪ ಅಂಟಿಸ್ತಾ ಇದ್ದೀನಿ. ಬೆಳಗ್ಗೆ ಪೂಜಾ ಫಸ್ಟ್ ಕ್ಲಾಸ್ ಆಗಾಯಿತು. ಈಗ ಸಾಯಂಕಾಲ ಪೂಜಾ. ದೀಪ ಎಲ್ಲ ಅಂಟಿಸ್ಕೊಂಡಿದ್ದಾಯಿತು. ಮೊಸರನ್ನ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ, ಪ್ರಸಾದ. ದೇವ್ರಿಗೆ ಹೂವು ಅಲಂಕಾರ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಪೂಜೆಗೆ ಎಲ್ಲ ರೆಡಿ ಮಾಡಿದಾಗಿದೆ. 3rd ಡೇ ಗಣೇಶ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಚಾವಂತಿಗೆ ಹೂವು, ಪಿಂಕ್ ಕಲರ್ ಚಾವಂತಿಗೆ ಹೂವು ಹಾರವನ್ನೇ ಕಟ್ಟಿಕೊಂಡು ದೇವರಿಗೆ ಹಾಕ್ತಾ ಇದ್ದೀನಿ. ಅದೇ ರೀತಿ ಗೌರಮ್ಮನಿಗೆ ಬಿಳಿ ಚಾವಂತಿಗೆದಲ್ಲಿ ಹಾರವನ್ನೇ ಕಟ್ಟಿ ಹಾಕ್ತಾ ಇದ್ದೀನಿ. ದೇವ್ರನ್ನೇ ಅಲಂಕಾರ ಮಾಡಿದಾಯಿತು. ಗಣೇಶ ಗೌರಿ ಅರಿಶಿನಕ್ಕೆ ಹೂವು, ಗಣೇಶನಿಗೆ ಹೂವು. ಪ್ರಸಾದಕ್ಕೆ ಹೆಸರು ಬೇಳೆ ಕೋಸಂಬರಿಯನ್ನೇ ಪ್ರಸಾದ ರೆಡಿ ಮಾಡಿದಾಗಿದೆ. ಈಗ ನಾವೊಂದು ಬೌಲಲ್ಲಿ ಪ್ರಸಾದ ನೈವೇದ್ಯಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಹಾಗೆ ದೇವ್ರ ಹತ್ರ ಇಡ್ತಾ ಇದ್ದೀನಿ.
ಈಗ ಪೂಜಕ್ಕೆ ಸ್ಟಾರ್ಟ್ ಮಾಡೋಣ. ಗಣನಾಯಕಾಯ ಗಣದೈವತಾಯ ಗಣಾಧೀಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾಯ ಧೀಮಹಿ ಗುಣಾಧೀಶಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गणेशाय बालचन्द्राय श्रीगणेशाय धीमहि. ಬೆಳಿಗ್ಗೆ ಪೂಜೆ ಮುಗಿದಿದೆ. ಥರ್ಡ್ ಡೇ ಪೂಜಕ್ಕೆ ಈವ್ನಿಂಗ್ ಸಿದ್ಧತೆ ಮಾಡ್ತಾ ಇದ್ದೀನಿ. ದೇವರಿಗೆ ರೋಜಾ ಹೂವು ಅಲಂಕಾರ ಮಾಡ್ತಾ ಇದ್ದೀನಿ. ಪ್ರಸಾದವನ್ನೇ ಲೆಮನ್ ರೈಸ್ ಮಾಡ್ಕೊಂಡಿದ್ದೀನಿ. ಒಂದು ಬೋಲ್ ತಗೊಂಡು ಬೋಲಲ್ಲಿ ಹಾಕ್ಕೊಡೋಣ. ಇದೇ ರೀತಿ ಗಣೇಶಪ್ಪನ್ನೇ ನೀಟಾಗಿ ರೋಜಾ ಹೂವಲ್ಲಿ ಆರೆಂಜ್ ರೋಜಾ, ರೆಡ್ ರೋಜಾದಲ್ಲಿ ನೀಟಾಗಿ ಅಲಂಕಾರ ಮಾಡಿದಾಗಿದೆ. ಗೌರಿ ಗಣೇಶ ಅರ್ಶನದಲ್ಲಿ ಹೂವು ಬಲಿಸ್ತಾ ಇದ್ದೀನಿ. ಪ್ರಸಾದವನ್ನೇ ದೇವ್ರ ಹತ್ರ ಇಡೋಣ. ಇಟ್ಟಿದ ನಂತರ ನಾವು ಪೂಜೆಗೆ ಸಿದ್ಧತೆ ಮಾಡ್ಕೊತಾ ಇದ್ದೀನಿ. ಈಗ ಪೂಜೆ ಸ್ಟಾರ್ಟ್ ಮಾಡೋಣ. ಗಾನ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋಚುಕುಮಾಯ ಗಾನಮಂತಾಯ ಗಾನೇಚುಕಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಕುಲತ್ವಾಯಿನೇ ಗುರುವಿಕ್ರಮಾಯ ಗುಯಪ್ರವರಾಯ ಗುರವೇ ಗುಣಗುರವೇ ಗುರುದೈತ್ಯೇ ಕಲಾಕ್ಷೇತ್ರೇ ಗುರುಧರ್ಮ ಸದಾ ಸಾಧ್ಯಾಯ. ಈವ್ನಿಂಗ್ ಪೂಜಾ ಮುಗಿದಿದೆ. ಫೋರ್ತ್ ಡೇ ಮಾರ್ನಿಂಗ್ ಗಣೇಶಪ್ಪಕ್ಕೆ ಪೂಜಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಗನ್ನೇರು ಹೂವಿನಿಂದ ಮಾಲವನ್ನೇ ಕಟ್ಟಿ ದೇವರಿಗೆ ಹಾಕ್ತಾ ಇದ್ದೀನಿ. ಅದೇ ರೀತಿ ಗೌರಿ ಅಮ್ಮಕ್ಕೂ ಹೂವಿನ ಮಾಲ ಹಾಕೋಣ. ಪಿಂಕ್ ಕಲರ್ ಹೂವಿನಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ ಗಣೇಶಪ್ಪ ಗೌರಮ್ಮ. ಅರಿಶಿಣದಲ್ಲಿ ಗೌರಿ ಗಣೇಶಕ್ಕೆ ಹಾಕಿರೋ ಹೂವನ್ನು ಹಾಕ್ತಾಯಿದ್ದೀನಿ. ಗಣೇಶಪ್ಪಕ್ಕೂ ಹಾಕ್ತಾಯಿದ್ದೀನಿ. ಪ್ರಸಾದ ಇವತ್ತು ಅಕ್ಕಿ ಹಿಟ್ಟಿನಿಂದ ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ತುಪ್ಪ ಹಾಕಿ ತುಪ್ಪದ ದೀಪದಲ್ಲಿ ಪ್ರಸಾದ ತುಂಬ ಶ್ರೇಷ್ಠ. ಇದಂತೂ ದೇವ್ರ ಹತ್ರ ಇಡ್ತಾಯಿದ್ದೀನಿ. ಈ ದೀಪವನ್ನೇ ಹಚ್ಚಿಸ್ಕೊಡೋಣ. ಹಚ್ಚಿದ ನಂತರ ಪೂಜೆಯನ್ನೇ ಸ್ಟಾರ್ಟ್ ಮಾಡೋಣ. ಓಂ ಶ್ರೀಂ ಕ್ರೀಂ ಕ್ಲೀಂ ಘಂ ಘಂ ಗಣಪತಯೇ ವರವರದಾ ಸ್ವರಾಜನಮೇ ವಸಮಾಯನ ಸ್ವಾಹ. ಆರತಿಯನ್ನೇ ಕುಟ್ಟಿದಾಗಿದೆ. ಎಲ್ಲರೂ ಸಹ ತಗೊಳ್ಳಿ. ಫೋರ್ತ್ ಡೇ ಈವ್ನಿಂಗ್ ಗಣೇಶ ಪೂಜಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಆಚೆ ಫುಲ್ಲು ಮಳೆ ಬೀಳ್ತಾ ಇದೆ. ತಾವರೆ ಹೂವನ್ನೇ ದೇವರಿಗೆ ಅಲಂಕಾರ ಮಾಡಿದಾಯಿತು. ಚಾವಂತಿಗೆ ಹೂವು ಗೌರಮ್ಮನಿಗೆ ಇಟ್ಟಿದ್ದಾಯಿತು. ದ ಗ್ರೇಟ್ ಗಣೇಶಪ್ಪಕ್ಕೆ
ಸೇವಂತಿಗೆ ಹೂವಿನಿಂದ, ರೋಜಾ ಹೂವಿನಿಂದ ಅಲಂಕಾರ ಮಾಡ್ತಾಯಿದ್ದೀನಿ. ಅಲಂಕಾರ ಮಾಡಿದಾಗಿದೆ. ಗೌರಿ ಗಣೇಶ ಅರಿಶಿನದ್ದು ಮಾಡಿರೋದಕ್ಕೆ ಹೂವು ಹಾಕ್ತಾಯಿದ್ದೀನಿ. ಈಗ ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬಾಳೆಹಣ್ಣಿನ ರಸವನ್ನೇ ಮಾಡ್ತಾಯಿದ್ದೀನಿ. ಬಾಳೆಹಣ್ಣು, ಕೊಬ್ಬರಿ ತುರಿ, ಬೆಲ್ಲದ್ದು ಹಾಕಿ ಪ್ರಸಾದ ರೆಡಿ ಮಾಡಿದಾಗಿದೆ. ದೇವ್ರ ಹತ್ರ ಇಡ್ತಾಯಿದ್ದೀನಿ. ಈಗ ಪೂಜೆ ಶುರು ಮಾಡೋಣ. ವಿಘ್ನ ವಿನಾಶಕ ವೇದ ಸ್ವರೂಪ ಷಣ್ಮುಖ ಸೋದರ ಸ್ವಾಮಿ ದತ್ತಾತ್ರೇಯ ಅಯ್ಯಪ್ಪ ರೂಪ ಪ್ರಥಮಾದಿಶಾನಮಾಮಿ. ತಲ್ಲಿವಿ ನೀವೇ ತಂದ್ರಿವು ನೀವೇ, ಆಹಾ ತಲ್ಲಿವಿ ನೀವೇ ತಂದ್ರಿವು ನೀವೇ, ಸಕಲಮು ನೀವಯ್ಯ. ವಿನಾಯಕ ನೀ ಮೂರ್ತಿಗೆ ಶತಕೋಟಿ ಪ್ರಣಾಮಂ. ವಿನಾಯಕ ನೀ ಮೂರ್ತಿಗೆ ಶತಕೋಟಿ ಪ್ರಣಾಮಂ. ಈ ರೀತಿ 4ನೇ ದಿವಸ ಸಾಯಂಕಾಲ ಪೂಜೆ ಮುಗ್ದಿದೆ. ಈ ಥರ ಧೂಪನ್ನು ಹಾಕ್ಕೊಂಡ್ರೆ ತುಂಬ ಶ್ರೇಷ್ಠ. 5th ಡೇ ಮಾರ್ನಿಂಗ್ ಗಣೇಶ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ರೋಜಾ ಹೂವಿನಿಂದ ಗಣೇಶನಪ್ಪನಿಗೆ ಹಾರವನ್ನು ಹಾಕಿದಾಯಿತು. ಗೌರಮ್ಮಗೆ ಸೇವಂತಿಗೆ ಹೂವಿನಿಂದ ಹಾರವನ್ನು ಕಟ್ಟಿ ಹಾಕಿದಾಗಿದೆ. ಗಣೇಶ ಗೌರಿ ಅರಿಶಿನಕ್ಕೂ ಹೂವು ಹಾಕ್ತಾಯಿದ್ದೀನಿ. ಗ್ರೇಟ್ ಗಣೇಶಪ್ಪನಿಗೆ ಮಲೆ ಹೂವು ಹಾಕ್ತಾಯಿದ್ದೀನಿ. ಪ್ರಸಾದ ಬಂದು ಇವತ್ತು ಬಟಾಣಿಯಿಂದ ಪ್ರಸಾದವನ್ನೇ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬೌಲ್ ತೊಗೊಂಡು ಬೌಲಲ್ಲಿ ಹಾಕೋಣ. ದೇವ್ರ ಹತ್ರ ಇಟ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಡೋಣ. లక్ష్మీ రమణుడు శ్రీహరి కూడా తలచును నీ శుభనామం. వాణి బ్రహ్మలు కూరిమి తోడ చేరుతు నీ గుణగానం. పార్వతీదేవి హృదయ విహారీ, ఆహా పార్వతీ దేవి హృదయ విహారీ, శ్రీవశ్రుతి గణనాథం. వినాయక నీ మూర్తికి మొదటి ప్రణామం. వినాయక నీ మూర్తికి మా మొదటి ప్రణామం. 5th ಡೇ ಮಾರ್ನಿಂಗ್ ಪೂಜಾ ಮುಗ್ದಿದೆ. ಇದೇ ರೀತಿ ಯಾವತ್ತೂ ಮನೆಯಲ್ಲಿ ಧೂಪವನ್ನೇ ಹಾಕ್ಕೋಬೇಕು. ಧೂಪದ ಮೇಲೆ ಏಲಕ್ಕಿ ಮತ್ತು ಲವಂಗ ಕಂಪಲ್ಸರಿ ಹಾಕಿದರೆ ನೆಗೆಟಿವ್ ಎನರ್ಜಿ ಅನ್ನೋದನ್ನೇ ಹೋಗುತ್ತೆ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಫ್ರೆಂಡ್ಸ್. ಬಾಯ್. 5th ಡೇ ಈವ್ನಿಂಗ್ ಪೂಜಾ ಸ್ಟಾರ್ಟ್ ಮಾಡೋಣ. ಗರಿಕೆನಿಂದ ಗಣೇಶಪ್ಪನಿಗೆ ಹಾರವನ್ನೇ ಕಟ್ಟಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗೌರಮ್ಮಕ್ಕೆ ಜಾಜಿ ಮಲ್ಲಿ ಹೂವಿನಿಂದ ಹಾರವನ್ನೇ ಹಾಕ್ತಾಯಿದ್ದೀನಿ. ಅಮ್ಮನವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗಣೇಶಪ್ಪನ, ಗೌರಿ ಅಮ್ಮನ ಎಲ್ಲರೂ ಆಶೀರ್ವಾದ ಮನೆ ಕುಟುಂಬಕ್ಕೂ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಲಾರ್ಡ್ ಗಣೇಶಕ್ಕೆ ಗರಿಕೆನಿಂದ ಡೆಕೋರೇಷನ್ ಮಾಡಿ ಸೇವಂತಿಗೆ ಹೂವು ಪಿಂಕ್ ಕಲರ್ನೇ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಅಲಂಕಾರ ಸೂಪರಾಗಿದೆ. ಕಳ್ಳೆಕಾಳು ಉಸ್ಲಿ ಪ್ರಸಾದವನ್ನೇ ಮಾಡ್ಕೊಂಡಿದ್ದೀವಿ. ಒಂದು ಬೌಲಲ್ಲಿ ತಗೊಂಡು ದೇವ್ರ ಹತ್ರ ಇಡೋಣ. ಪೂಜೆಗೆ ಸ್ಟಾರ್ಟ್ ಮಾಡೋಣ. ಈಗ
సిద్ధి బుద్ధి ప్రదాయునికి పరిసిద్ధ మంగళం సదాశివుని కీర్తనకు సర్వమంగళం సిద్ధి బుద్ధి ప్రదాయునికి పరిసిద్ధ మంగళం సదాశివుని కీర్తనకు సర్వమంగళం మంగళమని మంగళమని మంగళమనరే మంగళమని పాడరే మన గణనాథునికి మంగళమని మంగళమని మంగళమనరే మంగళమని పాడరే మన గణనాథునికి శుభమంగళమని పాడరే మన గణనాథునికి. 5ನೇ ದಿವಸ ಈವ್ನಿಂಗ್ ಪೂಜೆ ಮುಗ್ದಿದೆ. ನಾವು ಪ್ರತಿದಿನ ಧೂಪವನ್ನು ಇದೇ ರೀತಿ ಮನೆಯಲ್ಲಿ ಹಾಕ್ತೀವಿ. ಗಣೇಶ ಗೌರಿ ಪೂಜಾ 5th ಡೇ ಈವ್ನಿಂಗು ಪೂಜಾ ಮುಗ್ದಿದೆ. ಇವಾಗ ಗಣೇಶ ಗೌರಿನೇ ವಿಸರ್ಜನೆ ಮಾಡೋಕ್ಕೆ ನಾವು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ. ಪ್ರಸಾದವನ್ನು ಸಹ ರೆಡಿ ಮಾಡಿದಾಯಿತು. ಉಸ್ಲಿ ಬನ್ನಿ ವಿಸರ್ಜನೆ ಮಾಡೋಣ. ಗಣಪತಿ ಪಪ್ಪ ಗಣಪತಿ ಪಪ್ಪ ಗಣಪತಿ ಪಪ್ಪ ಗಣಪತಿ ಪಪ್ಪ ಗಣಪತಿ ಪಪ್ಪ. ದೇವ್ರ ಹತ್ರ ಇಟ್ಟಿರೋ ಎಲೆಗೆಲ್ಲೂ ಈ ಪತ್ರಗಳೆಲ್ಲನೂ ದೇವ್ರ ಹತ್ರನೇ ಇಡಬೇಕು. ಗೌರಮ್ಮನ ಸಹ ಒಂದು ಪ್ಲೇಟಲ್ಲಿ ಇಟ್ಕೊಂಡು ತಾಂಬೂಲವನ್ನೇ ಇಟ್ಟು ನಾವು ನಿಮಜ್ಜನಕ್ಕೆ ತಗೊಂಡೋಗ್ಬೇಕು. ಆನೆ ಮೇಲೆ ಅಂಬಾರಿ, ನಮ್ಮ ಗಣೇಶ ಸೂಪರ್. ಆನೆ ಮೇಲೆ ಅಂಬಾರಿ, ಟ್ವಿಂಕಲ್, ನಮ್ ಗಣೇಶ ಸೂಪರ್ ಸ್ಟಾರ್. ಆನೆ ಮೇಲೆ ಅಂಬಾರಿ, ನಮ್ಮ ಗಣೇಶ ಅದ್ದೂರಿ. ಆನೆ ಮೇಲೆ ಅಂಬಾರಿ, ನಮ್ ಗಣೇಶ ಅದ್ದೂರಿ. ಆನೆ ಮೇಲೆ ಅಂಬಾರಿ, ನಮ್ ಗಣೇಶ ಅದ್ದೂರಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ ಗಣೇಶ ಸೂಪರ್ ಸ್ಟಾರ್. ವಿಸರ್ಜನೆ ಮಾಡೋಕ್ಕೆ ಯಡೂರು ಲೇಕಕ್ಕೆ, ಬ್ಯಾಂಗ್ಳೂರು ಯಡೂರು ಲೇಕದಲ್ಲಿ ವಿಸರ್ಜನೆ ಮಾಡೋಕ್ಕೆ ತೊಗೊಂಡೋಗ್ತಾ ಇದ್ವಿ. ಇದು ಬ್ಯಾಂಗ್ಳೂರು ಯಡೂರು ಲೇಕ್ ಹತ್ರ. ಅಲ್ಲಿ ಇಟ್ಟು ಪೂಜೆ ಮಾಡಿ ವಿಸರ್ಜನೆ ಮಾಡ್ತಾ ಇರೋದು ಬ್ಯಾಂಗ್ಳೂರು ಯಡೂರು ಲೇಕೆ ಅಂತ ಒಂದು ಲೇಕೆ ಹತ್ರ. ಅಲ್ಲಿ ಎಲ್ಲ ದೇವ್ರುಗಳನ್ನು ಇಳಿಸಿ ಪೂಜೆ ಮಾಡ್ತಾರೆ. ನಾವು ಸಹ ಅದೇ ರೀತಿ ಒಂದು ಪ್ಲೇಸ್ನ ಚೂಸ್ ಮಾಡಿಕೊಂಡು ಇಳಿಸಿ ಪೂಜೆಗೆ ಸಿದ್ಧತೆ ಮಾಡ್ತಾಯಿದ್ವಿ. ದೇವ್ರ ಜೊತೆ ಏನೇನು ತಂದಿದ್ದೀವೋ ಎಲ್ಲನೂ ಹೂವು ಎಲ್ಲನೂ ಅಲ್ಲೇ ಇಟ್ಕೊಡ್ಬೇಕು. ಆ ರೀತಿ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ. ನೈವೇದ್ಯನೂ ಸಹ ಕಲ್ಲೇಕಾಲು ಉಸ್ಲಿ ತಂದಿದ್ದೀನಿ. ನೈವೇದ್ಯನೂ ಸಹ ಅಲ್ಲಿ ಇಟ್ಬಿಟ್ಟು ಅರಿಶಿನ ಕುಂಕುಮ ಹೂವು ಎಲ್ಲನೂ ಸಹ ಇಟ್ಟು ಪೂಜೆಯನ್ನೇ ಮಾಡಬೇಕು. ಗಣಪತಿ ಬಪ್ಪ, ಗಣಪತಿ ಬಪ್ಪ, ದೇವರಿಗೆ ಮಲ್ಲಿಗೆ ಹಾರವನ್ನು ಹಾಕ್ತಾ ಇದ್ದೀನಿ. ನೋಡಕ್ಕಂತೂ ಗೌರಿ ಗಣೇಶ ತುಂಬ ಸಂತೋಷವಾಗಿ ಕಾಣಿಸ್ತಾ ಇದೆ. ತುಂಬ ಖುಷಿ ಅನ್ನಿಸ್ತು. ದೇವರಿಗೆ ಅರಿಶಿನ ಕುಂಕುಮವನ್ನು ಸಹ ಹಾಕ್ತಾ ಇದ್ದೀವಿ. ಆನೆ ಮೇಲೆ ಅಂಬಾರಿ, ನಮ್ ಗಣೇಶ ಗಣೇಶಾಯ ನಮಃ. ಓಂ ಗಣೇಶಾಯ ನಮಃ. ಓಂ ಗಣೇಶಾಯ ನಮಃ. ಓಂ ಗಣೇಶಾಯ ನಮಃ. ಓಂ ಗಣೇಶಾಯ ನಮಃ.
ಎಲ್ಲರೂ ಆರತಿ ತಗೊಳ್ಳಿ. ಈಗ ನಾವು ತಂದಿರೋ ಐಟಮ್ಸ್ನೆಲ್ಲ ಒಂದು ಬ್ಯಾಗ್ ಹಾಕ್ಕೊಂಡು ದೇವರನ್ನ ಕದಲಿಸ್ಕೊಂಡು ಮನೆಯಲ್ಲಿ ಗಂಡು ಮಗು ಇದ್ದರೆ ಗಂಡು ಮಗು ಕಡೆ ದೇವ್ರನ್ನೇ ವಿಸರ್ಜನೆ ಮಾಡೋಕ್ಕೆ ಕೊಡಬೇಕು. ಬೋಲೋ ಗಣೇಶ್ ಪಾಪಾ ಕಿ. ಹಾಗೆ ಗೌರಿ ಗಣೇಶನ ಕೊಟ್ಟಿದ್ದಾರೆ. ಪೂಜೆ ಮಾಡಿದ ನಂತರ ವಿಸರ್ಜನೆಗೆ ತಗೊಂಡೋಗ್ತಾ ಇದ್ವಿ. ಫುಲ್ಲು ರಶ್ಶು ಇದೆ. ಆ ರಶ್ಶಲ್ಲಿ ನಮಗೆ ವಿಸರ್ಜನೆ ಮಾಡ್ತಾ ಇರೋದು ತೋರಿಸ್ತಾ ಇಲ್ಲ. ಇದೇ ಲಾಸ್ಟ್ ಗಣೇಶಪ್ಪ ಮೌರ್ಯ ವಿಸರ್ಜನೆ ಮಾಡಿದಾಗಿದೆ. ಎಲ್ಲರಿಗೂ ಪ್ರಸಾದವನ್ನು ಹಂಚ್ತಾ ಇದ್ವಿ. ಇದು ನಮ್ಮ ಫುಲ್ ವಿಡಿಯೋ. ಹ್ಯಾಪಿ ಗೌರಿ ಗಣೇಶ. ಬಾಯ್. ಥ್ಯಾಂಕ್ ಯು.